ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 73ನೇ ಭಾಗ ಇದು. 72ನೇ ಭಾಗ ಕಳೆದ ದಿವಸ ಸಮಾಪ್ತಿ ಕಂಡಾಗ 9ನೆಯ ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ 21ನೇ ಪದ್ಯದವರೆಗೆ ಸಮಾಪ್ತಿ ಆಗಿತ್ತು. ಈಗ 22ನೇ ಪದ್ಯ. ಅದು ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳಲ್ಲಿ 268ನೇ ಪದ್ಯ. ಅದರ ಶ್ರವಣ ಈಗ ಆಗಬೇಕು. ಸುರಪನಾಲಯ ಕೈದಿದರೆ ಮನವೆರಗುವುದು ಸಪುಣ್ಯ ಮಾರ್ಗದಿ, ಬರಲು ವನ್ಹಿಯ ಮನೆಗೆ ನಿದ್ರಾಲಸ್ಯ ಹಸಿ ತೃಷೆಯು, ತರಣಿತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದು, ಅರವಿದೂರನು ನಿರೀತಿಯಲ್ಲಿ ಬರೆ ಪಾಪಗಳ ಮಾಳ್ಪ. ಹೃದಯದಲ್ಲಿ ಒಂದು ಕಮಲ ಇದೆ, ಅದಕ್ಕೆ 8 ದಳಗಳಿವೆ. ಆ 8 ದಳಗಳಲ್ಲಿ ಪರಮಾತ್ಮ ಚಕ್ರದಂತೆ ತಿರುಗುತ್ತಾ ಇರ್ತಾನೆ ಅಂತ ವರ್ಣನೆ ಹಿಂದೆ ಬಂತು. ಅವನು ಬೇರೆ ಬೇರೆ ದಿಕ್ಕುಗಳಿಗೆ ಹೋದರೆ ಮನುಷ್ಯ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾನಂತೆ. ಮೊದಲು ಇಂದ್ರನ ನೆಲೆ, ಅದು ಪೂರ್ವ ದಿಕ್ಕು. ಸುರಪನ ಆಲಯ ಅಂದರೆ ಇಂದ್ರನ ನೆಲೆಯಾದಂಥ ಪೂರ್ವ ದಿಕ್ಕು. ಅದಕ್ಕೆ ಐದಿದರೆ, ಅದಕ್ಕೆ ಪರಮಾತ್ಮ ಬಂದರೆ ಮನವೆರಗುವುದು ಸತ್ಪುಣ್ಯ ಮಾರ್ಗದಿ, ಮನಸ್ಸು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಪುಣ್ಯ ಧಾರ್ಮಿಕ ಕೆಲಸಗಳನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತದೆ. ಬರಲು ವನ್ಹಿಯ ಮನೆಗೆ ನಿದ್ರಾಲಸ್ಯ ಹಸಿ ತೃಷೆಯು, ಅದೇ ಆ ಪರಮಾತ್ಮ ಬೆಂಕಿಯ ಮನೆ ಅಂದರೆ ಆಗ್ನೇಯ ದಿಕ್ಕು. ಆಗ್ನೇಯ ದಿಕ್ಕಿಗೆ ಬಂದರೆ ಅವನಿಗೆ ಜೀವನಿಗೆ ನಿದ್ರೆ ಅಥವಾ ಆಲಸ್ಯ, ಹಸಿವು, ಬಾಯಾರಿಕೆ ಇಂಥವೆಲ್ಲ ಆಗ್ತವೆ. ತರಣಿತನಯ ನಿಕೇತನದಿ ಸಂಭರಿತ ಕೋಪಾಟೋಪ ತೋರುವುದು. ತರಣಿ ಅಂದರೆ ಸೂರ್ಯ, ಸೂರ್ಯನ ತನಯ ಅಂದರೆ ಮಗ. ಸೂರ್ಯಪುತ್ರ ಯಮ, ಅವನ ಮನೆ ಅಂದರೆ ದಕ್ಷಿಣ ದಿಕ್ಕು. ಅಲ್ಲಿ ಬಂದರೆ ಮನುಷ್ಯನಿಗೆ ವಿಪರೀತ ಕೋಪ, ಆ ಕೋಪದ ಪ್ರಯುಕ್ತವಾಗಿ ಆಕ್ರೋಶ ಇಂಥವೆಲ್ಲ ಆಗ್ತವೆ. ಸಂಭರಿತ ಅಂದರೆ ಪೂರ್ಣವಾದದ್ದು, ಕೋಪ ಆಟೋಪ ತೋರುವುದು. ಅರವಿದೂರನು ನಿವೃತ್ತಿಯಲ್ಲಿ ಬರೆ ಪಾಪಗಳ ಮಾಳ್ಪ. ಮುಂದೆ ಈ ಪರಮಾತ್ಮ ನೈಋತ್ಯ ದಿಕ್ಕಿಗೆ ಬಂದರೆ ಅಲ್ಲಿ ಮನುಷ್ಯ ಪಾಪ ಕೆಲಸಗಳನ್ನು ಮಾಡ್ತಾನೆ. ವರುಣನಲ್ಲಿ ವಿನೋದ ಹಾಸ್ಯವು, ಮರುತನಳು ಗಮನಾಗಮನ, ಹಿಮಕರಣ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು. ಹರಣ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರಗಳಿಗೆ ತಡೆಯದಲೆ ಕೊಡುತಿಹ ಚಿತ್ತ ಪುಟ್ಟುವುದು. ಮುಂದೆ ಪಶ್ಚಿಮ ದಿಕ್ಕು, ಅದು ವರುಣನ ಮನೆ. ಅಲ್ಲಿ ಬಂದರೆ ವಿನೋದ ಹಾಸ್ಯ ಮತ್ತು ಮನುಷ್ಯನಿಗೆ ಮನಸ್ಸು ಹಗುರಾಗಿ ಆತ ಸಂತೋಷದಿಂದಿರುವಂತೆ ಆಗ್ತದೆ. ಅಲ್ಲಿಂದ ಮುಂದೆ ವಾಯವ್ಯ ದಿಕ್ಕಿಗೆ ಬಂದರೆ, ವಾಯು ದಿಕ್ಕಿನಲ್ಲಿ ಮರುತ್ತ ಇರ್ತಾನೆ. ಮರುತನಳು ಗಮನಾಗಮನ, ಆ ವಾಯವ್ಯ ದಿಕ್ಕಿಗೆ ಪರಮಾತ್ಮ ಬಂದರೆ ಜೀವ ನಿರಂತರ ಸಂಚಾರ ಮಾಡ್ತಾನೆ ಇರ್ತಾನೆ. ಅಲ್ಲಿಂದ ಮುಂದೆ ಉತ್ತರ ದಿಕ್ಕು, ಉತ್ತರ ದಿಕ್ಕಿನಲ್ಲಿ ಚಂದ್ರ ಮತ್ತು ಕುಬೇರರಿರ್ತಾರೆ. ಹಿಮಕರ ಧನಾಧಿಪರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಹಿಮಕರ ಅಂದರೆ ಚಂದ್ರ, ಧನಾಧಿಪ ಅಂದರೆ ದುಡ್ಡಿಗಧಿಪತಿ ಕುಬೇರ. ಅಲ್ಲಿ ಬಂದರೆ ಧರ್ಮದ ಬುದ್ಧಿ, ಮನುಷ್ಯನಿಗೆ ಧರ್ಮವನ್ನು ಮಾಡಬೇಕು ಅಂತ ಅಪೇಕ್ಷೆ ಆಗ್ತದೆ. ಮುಂದೆ ಈಶಾನ್ಯ ದಿಕ್ಕು, ಹರಣ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರಗಳಿಗೆ ತಡೆಯದಲೇ ಕೊಡುತಿಹ. ಈಶಾನ್ಯ ದಿಕ್ಕಿಗೆ ಈ ಪರಮಾತ್ಮ ಪ್ರವೇಶ ಮಾಡಿದರೆ ದಾನ ಮಾಡಬೇಕು ಅಂತ ಅನಿಸ್ತದಂತೆ ಮನುಷ್ಯನಿಗೆ. ಗೋದಾನ ಮಾಡಬೇಕು, ಧನದಾನ ಮಾಡಬೇಕು, ಭೂದಾನ, ಕನ್ಯಾದಾನ ಇದನ್ನೆಲ್ಲ ಕೂಡಲೇ ಮಾಡಿಸಿಬಿಡಬೇಕು ಅಂತ ಅನಿಸ್ತದೆ. ಇಂಥ ಅವಸರದ ಬುದ್ಧಿಯನ್ನು ಹುಟ್ಟಿಸುವಂಥವನು. ಹಾಗೆ ಮನುಷ್ಯನಿಗೆ ಧರ್ಮದ ಬುದ್ಧಿಯೂ ಹೌದು, ಮತ್ತೆ ತೀವ್ರತೆಯ ಬುದ್ಧಿ. ಮನುಷ್ಯನಿಗೆ ಧರ್ಮ ಬುದ್ಧಿ ಒಂದ್ಸರಿ ಬಂದರೆ ಅದು ಬಹಳ ಹೊತ್ತು ನಿಲ್ಲೋದಿಲ್ಲ. ಅದಕ್ಕಾಗಿ ಬೇಗ ಪುಣ್ಯ ಕಾರ್ಯ ಮಾಡೇ ಬಿಡಬೇಕು ಅವನು, ಮಾಡಬೇಕು ಅಂತ ಅನಿಸಿದಾಗ. ಅಂಥ ಬುದ್ಧಿಯನ್ನು ಕೊಡುವವನು ಶಿವ. ಇಂಥ ಮನಸ್ಸು ಆವಾಗ ಹುಟ್ಟುತ್ತದೆ. ಹೃದಯದೊಳಗೆ ವಿರಕ್ತಿ ಕೇಸರ, ಹೃದಯದೊಳಗೆ ವಿರಕ್ತಿ, ಕೇಸರ ಕೊದಗೆ ಸ್ವಪ್ನ, ಸುಷುಪ್ತಿ ಲಿಂಗದಿ, ಮಧುಹ ಕರ್ಣಿಕೆಯಲ್ಲಿ ಬರೆ ಜಾಗೃತಿಯು ಪುಟ್ಟುವುದು. ಸುದರುಶನ ಮೊದಲಾದ ಅಷ್ಟಾಯುಧ ಹಿಡಿದು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುವುದು ಈ ಪರಿ ಬುದ್ಧಿಗಳ ಕೊಡುವ. ಈ ಪರಮಾತ್ಮ ಹೃದಯದ ನಡುವೆ ಬಂದರೆ ಅಲ್ಲಿ ಮನುಷ್ಯನಿಗೆ ವೈರಾಗ್ಯ ಬರ್ತದಂತೆ. ಮುಂದೆ ಕೇಸರಕ್ಕೆ ಒದಗಿ ಸ್ವಪ್ನ, ಈ ಕಮಲ, ಅದನ್ನು ಹೃದಯವನ್ನ ಕಮಲ ಅಂತ ಹೀಗೆ ವರ್ಣನೆ ಮಾಡಿದ್ದಾರಲ್ಲ, ಕಮಲ ಅಂದ್ಮೇಲೆ ಅದಕ್ಕೊಂದು ಕೇಸರ ಇರಬೇಕು. ಕೇಸರ ಅಂದರೆ ಯಾವುದೇ ಹೂವಿಗೆ ನಡುವೊಂದು ಕೂದಲಿನಂತದ್ದು ಇರ್ತದಲ್ಲ, ಅದ್ರ ತುದಿಗೆ ಈ ದುಂಬಿ ಮೊದಲಾದವು ಬಂದು ಕೂತ್ಕೋತಾವಲ್ಲ, ಅದನ್ನು ಕೇಸರ ಅಂತ ಕರೀತಾರೆ.
ಆ ಕೇಸರಕ್ಕೆ ಪರಮಾತ್ಮ ಬಂದ್ರೆ ಅದನ್ನ ಸ್ವಪ್ನಕ್ಕೆ ಕಾರಣ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಸುಷುಪ್ತಿ ಲಿಂಗದಿ, ಕಮಲದ ಬುಡಕ್ಕೆ, ಕಮಲದ ಗಿಡದ ಕಾಂಡ ಇರ್ತದಲ್ಲ ಹೇಗೋ ಹಾಗೆ ಕಮಲಕ್ಕೊಂದು ಬುಡ ಇರ್ತದೆ, ಅದನ್ನ ಲಿಂಗ ಅಂತ ಕರೀತಾರೆ. ಅಲ್ಲಿ ಪರಮಾತ್ಮ ಬಂದ್ರೆ ಗಾಢವಾದ ನಿದ್ರೆ ಅಂತ ಜೀವನಿಗೆ. ಲಿಂಗದಿ ಸುಷುಪ್ತಿ. ಇನ್ನೆ ಮಧುಹ ಕರ್ಣಿಕೆಯಲ್ಲಿ ಬರೆ, ಕರ್ಣಿಕಾ ಅಂತ ಕರೀತಾರೆ. ಅದನ್ನು ಬೀಜಕೋಶ. ಪ್ರತಿಯೊಂದು ಹೂವಿನಲ್ಲಿ, ಪ್ರತಿಯೊಂದು ಕಾಯಿಯಲ್ಲೂ ಕೂಡ ಬೀಜಗಳ ಸಂಗ್ರಹ ಹೊಂದಿರ್ತದೆ. ಆ ಬೀಜಗಳಿಂದಲೇ ಮುಂದಿನ ಸಂತಾನ. ಅದನ್ನ ಕರ್ಣಿಕಾ ಅಂತ ಕರೀತಾರೆ. ಅಲ್ಲಿ ಬಂದ್ರೆ ಮರಳಿ ಎಚ್ಚರ ಆಗ್ತದೆ. ಮಧುಹ ಅಂದ್ರೆ ಮಧುಸೂದನ ರೂಪನ ಅಂತ ಪರಮಾತ್ಮ. ಅವನು ಕರ್ಣಿಕೆಯಲ್ಲಿ ಬಂದರೆ ಜಾಗೃತಿಯು ಪುಟ್ಟುವುದು. ಹೀಗೆ ಅವನು 8 ಆಯುಧಗಳನ್ನು ಹಿಡಿದಿರ್ತಾನೆ. ಸುದರ್ಶನ ಅಂದ್ರೆ ಸುದರ್ಶನ ಚಕ್ರ. ಸುದರ್ಶನ ಚಕ್ರ ಮೊದಲಾದಂತ 8 ಆಯುಧಗಳು. ಅದನ್ನ ದರಾಳಿ ಚರ್ಮಾಸಿ ಗದೇಶು ಚಾಪ ಪಾಷಾಂದಧಾನೋಷ್ಟ ಗುಣೋಷ್ಟ ಬಾಹು ಅಂತ ಭಾಗವತದ ನಾರಾಯಣ ವರ್ಮ ಏನಿದೆ ಅದಕ್ಕನುಸಾರವಾಗಿ ಹೊಂದಿಸ್ಕೋಬೇಕು. ಚಕ್ರ, ಶಂಖ, ಮತ್ತೆ ಧನುಸ್ಸು, ಬಾಣ, ಇನ್ನೊಂದು ಇದು 4 ಕೈ ಆಯಿತು. 5 ಮತ್ತು 6ನೇ ಕೈಗಳಲ್ಲಿ ಒಂದು ಢಾಲು, ಒಂದು ಖಡ್ಗ. ಇನ್ನು 7 ಮತ್ತು 8ನೇ ಕೈಗಳಲ್ಲಿ ಒಂದು ಹಗ್ಗ ಮತ್ತು ಗದೆ, ಇಷ್ಟನ್ನು ಹಿಡ್ಕೊಂಡಿರ್ತಾನೆ. ಇವು 8 ಕೈಗಳು ಪರಮಾತ್ಮನಿಗೆ. ಸುದರ್ಶನ ಮೊದಲಾದ ಅಷ್ಟಾಯುಧಗಳ ಪಿಡಿದು ಅವನು ದಿಶಾಧಿಪತಿಗಳ ಸದನದಲ್ಲಿ ಸಂಚರಿಸುತ್ತಾ ಆ ದಿಕ್ಕಿನ ಅಧಿಪತಿಗಳ ಮನೆಯಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾನೆ. ಸಂಚಾರ ಮಾಡಿ ಇಂತಿಂಥ ಬುದ್ಧಿಗಳನ್ನು ಆ ಜೀವರಿಗೆ ಕೊಡ್ತಾನೆ. ಸೂತ್ರನಾಮಕ ಪ್ರಾಣಪತಿ ಗಾಯತ್ರಿ ಸಂಪ್ರತಿಪಾದ್ಯನಾಗಿ ಈ ಗಾತ್ರದೊಳು ನೆಲೆಸಿರಲು ತಿಳಿಯದೆ ಕಂಡಲ್ಲಿ ಧಾತ್ರಿಯೋಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯ ಮಾಡಿದೆವು ಎಂದೆನುತ ಹಿಗ್ಗುವರು. ಇಲ್ಲೇ ಇದ್ದಾನೆ, ಎಲ್ಲ ದೇವತೆಗಳು ಇಲ್ಲೇ ಇದ್ದಾರೆ, ಪರಮಾತ್ಮನೂ ಇಲ್ಲೇ ಇದ್ದಾನೆ. ಆದರೆ ಜೀವನಿಗೆ ಇದು ತಿಳಿಯೋದಿಲ್ಲ. ಅವನೇನು ಮಾಡ್ತಾನೆ ಅಂತಂದ್ರೆ ತನ್ನ ಹೆಂಡರು ಮಕ್ಕಳು ಎಲ್ಲರನ್ನೂ ಕರೆದುಕೊಂಡು ದೂರದ ಊರಿಗೆ ಪ್ರವಾಸಕ್ಕೆ ಹೋಗ್ತಾನೆ. ಅಲ್ಲೆಲ್ಲ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪರಮಾತ್ಮನಿಗೆ ನಮಸ್ಕಾರ ಮಾಡಿದೆ, ಪುಣ್ಯ ಗಳಿಸಿದೆ ಅಂತ ಭ್ರಾಂತಿ ಪಡ್ತಾನೆ. ಇದು ಆತನ ಭ್ರಮೆ. ಸೂತ್ರನಾಮಕ ಪ್ರಾಣಪತಿ, ಸೂತ್ರ ಅನ್ಸ್ಕೊಂಡಿರುವಂಥ ವಾಯು, ಅವನ ಆ ಮುಖ್ಯ ಪ್ರಾಣನಿಗೆ ಅಧಿಪತಿಯಾದಂಥ ಗಾಯತ್ರಿ ಸಂಪ್ರತಿಪಾದ್ಯ, ಗಾಯತ್ರಿಗೆ ಪ್ರತಿಪಾದ್ಯನಾದಂತಹ ಈ ಪರಮಾತ್ಮ ಈ ಗಾತ್ರದಳು ಇದೇ ನಮ್ಮ ಶರೀರದಲ್ಲೇ ನೆಲೆಸಿರಲು ಇದನ್ನ ತಿಳಿದುಕೊಳ್ಳದೆ ಕಂಡಲ್ಲಿ ಭೂಮಿಯಲ್ಲಿ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲ ಈ ಜೀವ ಸಂಚಾರ ಮಾಡ್ತಾನೆ. ಧಾತ್ರಿಯೋಳು ಸಂಚರಿಸಿ ಪುತ್ರ ಕಳತ್ರ ಸಹಿತ ಹೆಂಡತಿಯ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ. ಅನುದಿನದಿ ತೀರ್ಥಕ್ಷೇತ್ರ ಯಾತ್ರೆಯೇ ಮಾಡಿದೆವು, ನಿತ್ಯ ನಾವು ಬಹಳ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದೆವು ಅಂತ ಹಿಗ್ಗುತ್ತಾನೆ. ಇದು ಆತನ ಅಜ್ಞಾನ. ಅಂದ್ರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಬಾರ್ದಂತಲ್ಲ, ಆದರೆ ನಮ್ಮೊಳಗೆ ಪರಮಾತ್ಮನ ಸನ್ನಿಧಾನ ಇದೆ, ಇಲ್ಲಿ ಇಂಥ ಒಂದು ಪಾವಿತ್ರ್ಯ ಇದೆ, ಈ ಶರೀರವನ್ನ ಸರಿಯಾಗಿ ಧರ್ಮ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಎಚ್ಚರ ಇಲ್ಲದೆ ಇದ್ರೆ ಹೊರಗಡೆ ಹೋಗಿ ತೀರ್ಥಯಾತ್ರೆ ಮಾಡಿದ್ರು ವ್ಯರ್ಥ. ಹಾಗಾಗಿ ಇದೇ ನಮ್ಮ ಮನೆಯಲ್ಲೇ ನಮ್ಮ ಊರಿನಲ್ಲೇ ಇದ್ದು ಪುಣ್ಯ ಕಾರ್ಯಗಳನ್ನು ಮಾಡಿದರಾಯ್ತು, ಅಥವಾ ಬೇರೆ ಊರಿಗೆ ಹೋಗಿ ತೀರ್ಥಕ್ಷೇತ್ರಗಳಲ್ಲಿ ಭಗವಂತನ ಕಂಡ್ರಾಯ್ತು. ಅದೆಲ್ಲದಕ್ಕಿಂತ ಮೊದಲು ನಮ್ಮ ಶರೀರದಲ್ಲಿ ಇರುವಂತಹ ಪರಮಾತ್ಮನ ಸನ್ನಿಧಾನವನ್ನು ಯಾವತ್ತೂ ಕೂಡ ಮನುಷ್ಯ ಅನುಸಂಧಾನ ಮಾಡಿಕೊಳ್ಬೇಕು. ನಾರಸಿಂಹ ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು, 16 ಕಳೆಗಳ ಉಳ್ಳ ಲಿಂಗದಿ ಪುರುಷ ನಾಮಕನು, ತೋರುವನು ಅನಿರುದ್ಧದೊಳು ಶಾಂತಿರಮನು ಅನಿರುದ್ಧ ರೂಪದಿ, ಪ್ರೇರಿಸುವ ಪ್ರದ್ಯುಮ್ನ ಸ್ಥೂಲ ಕಳೆಯವರ ದೊಳೆರ್ದು. ನರಸಿಂಹ ಅನಿಸ್ಕೊಂಡಿರುವಂತಹ ಈ ಪರಮಾತ್ಮ ಇದ್ದಾನಲ್ಲ, ಅವನು ಸ್ವರೂಪ ದೇಹದ ಒಳಗಿದ್ದಾನೆ. ಅವನಿಗೆ ಶರೀರ ಅಂತ ಹೆಸರು. ಶರೀರದ ಒಳಗಿರೋದ್ರಿಂದ ಅವನು ಶರೀರ. ಮುಂದೆ 2ನೇ ಶರೀರ ಅಂದ್ರೆ ಲಿಂಗದೇಹ. ಆ ಲಿಂಗದೇಹದಲ್ಲಿ ಇವನು ಪುರುಷ ಅನ್ನೋ ಹೆಸರಿನಿಂದ ಇದ್ದಾನೆ. ಸ್ವರೂಪದೊಳಗೆ ಶರೀರ ನಾಮದಿ ಕರೆಸುವನು, 16 ಕಳೆಗಳ ಉಳ್ಳ ಲಿಂಗದಿ, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 5 ತನ್ಮಾತ್ರಗಳು, ಮನಸ್ಸು, ಇವುಗಳನ್ನು ಒಳಗೊಂಡಂಥ ಆ ಲಿಂಗ ಶರೀರದಲ್ಲಿ ಪುರುಷ ನಾಮಕನಾಗಿದ್ದಾನೆ. ಮುಂದೆ ಅನಿರುದ್ಧ ಶರೀರದಲ್ಲಿ ಅನಿರುದ್ಧ ಅನ್ನೋ ರೂಪದಿಂದಲೇ ಇದ್ದಾನವನು. ಸ್ಥೂಲ ಶರೀರ, ಕೊನೆಯ ಶರೀರ, ಅದರಲ್ಲಿ ಪ್ರದ್ಯುಮ್ನ ಅನ್ನೋ ರೂಪದಿಂದ ಇದ್ದು ಈ 4 ಶರೀರಗಳನ್ನು ಪರಮಾತ್ಮ ಪ್ರೇರೇಪಿಸ್ತಾನೆ. ಮೊದಲು ಚರ್ಮಗಳು, ಮಾಂಸವು, ರುಧಿರ, ಮೇದೋ, ಮಜ್ಜ, ಅಸ್ಥಿಗಳು, ಇದರೊಳಗೆ ಏಕೋನ ಪಂಚಾಶನ್ ಮರುದ್ಗಣವು, ನಿಧನ ಹಿಂಕಾರಾದಿ ಸಾಮಗ ಅದರ ಸಾಮದಿ ಕರೆಸುತ್ತ 9+40 ರೂಪದಿ ಧಾತುಗಳುಳಿಪ್ಪ. ನಮ್ಮ ಶರೀರದೊಳಗೆ 7 ಧಾತುಗಳಿವೆ.
ಅದರೊಳಗೆ 49 ಜನ ಮರುತ್ತುಗಳಿದ್ದಾರೆ. ಒಂದೊಂದು ಧಾತುವಿನಲ್ಲೂ 7 ಜನ ಮರುತ್ತುಗಳಿದ್ದಾರೆ. ಅದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಈಗ ಹೇಳ್ತಿದ್ದಾರೆ ಇಲ್ಲಿ. 7 ಧಾತುಗಳೆಂದ್ರೆ ಯಾವುದು? ತ್ವಕ್, ಈ ಮೇಲಿಂದ ಏನಿದೆಯಲ್ಲ, ಈ ನಮ್ಮ ಕೈಗೆ ಮುಟ್ತೀವಲ್ಲ, ಇದು ತ್ವಕ್ ಅಂತ ಕರೀತಾರೆ. ಇದು ಮೇಲಿನ ತೊಗಟೆ. ಇದ್ರ ಒಳಗೆ ಚರ್ಮ ಇದೆ. ನಮಗೆ ಯಾರಾದ್ರೂ ಮುಟ್ಟಿದಾಗ ಗೊತ್ತಾಗೋದು ಈ ಮೇಲಿನ ತೊಗಟೆಯಿಂದಲ್ಲ, ಒಳಗಿರುವಂತಹ ಚರ್ಮ ಅನ್ನೋ ಇಂದ್ರಿಯದಿಂದ. ಅದನ್ನು ಚರ್ಮೇಂದ್ರಿಯ, ತ್ವಗಿಂದ್ರಿಯ ಅಂತ ಕರೀತಾರೆ. ಮೇಲಿರುವಂಥದ್ದು ತೊಗಟೆ ಮಾತ್ರ. ಹಾಗಾಗಿ ತ್ವಕ್, ಚರ್ಮ ಅಂತ ಎರಡನ್ನು ಪರಿಗಣನೆ ಮಾಡಿದ್ರು. ಅದರೊಳಗೆ ಮಾಂಸ ಇದೆ, ಅದರೊಳಗೆ ರುಧಿರ ಅಂದ್ರೆ ರಕ್ತ ಇದೆ, ಅದರೊಳಗೆ ಮೇಧಸ್ಸಿದೆ, ಕೊಬ್ಬು, ಅದರೊಳಗೆ ಎಲುಬಿದೆ, ಆ ಎಲುಬಿನ ಒಳಗೆ ಮಜ್ಜ ಇದೆ, ಎಲುಬಿನ ನಡುವೆ ಇರ್ತದೆ, ಮ್ಯಾರೋ ಅಂತ ಕರೀತಾರೆ, ಬೋನ್ ಮ್ಯಾರೋ ಅಂತ ಕರೀತಾರೆ. ಹೀಗೆ 7 ಧಾತುಗಳಿವೆ. ಅದರೊಳಗೆ 49 ಜನ ಮರುತ್ತುಗಳಿದ್ದಾರೆ. ಒಂದೊಂದು ಧಾತುವಿನಲ್ಲೂ 7 ಜನ ಮರುತ್ತುಗಳು. ಹೀಗೆ 7ರಿಂದ ಗುಣಿಸಿದರೆ 49 ಜನ ಮರುತ್ತುಗಳಾದರು. ಅವರಲ್ಲಿ ನಿಧನ, ಹಿಂಕಾರ ಮೊದಲಾದಂತಹ ಸಾಮವೇದದ ಕೆಲವು ಭಾಗಗಳು, ಅವುಗಳಿಂದ ಪ್ರತಿಪಾದ್ಯನಾದಂತಹ ಭಗವಂತ ಆಯಾ ನಾಮದಿಂದಲೇ ಕರೆಸ್ಕೊಂಡಿದ್ದಾನೆ. ಅವನಿಗೂ ನಿಧನ, ಹಿಂಕಾರ ಅಂತಾನೆ ಹೆಸರು. ಹೀಗೆ ಆಯಾ ಹೆಸರಿನಿಂದ ಅಲ್ಲಿದ್ದಾನೆ. ಸಪ್ತ ಧಾತುಗಳ ಒಳ ಹೊರಗೆ ಸಂತಪ್ತ ಲೋಹಗತಾಗ್ನಿಯೆಂದದಿ ಸಪ್ತ ಸಾಮಗನಿಪ್ಪ ಅನ್ನಮಯಾದಿ ಕೋಶದೊಳು ಲಿಪ್ತನಾಗದೆ ತತ್ತದಾಹ್ವಯ ತೃಪ್ತ ಭೋಗವ ಕೊಡುತ್ತ ಸ್ವಪ್ನ ಜಾಗೃತಿ ಸುಷುಪ್ತೀವ ತೈಜಸ ಪ್ರಾಜ್ಞ ವಿಶ್ವಾಖ್ಯ. ಈ ಸಪ್ತ ಧಾತುಗಳ ಒಳಗೆ, ಈ ಹಿಂದೇನು 7 ಧಾತುಗಳ ಶ್ರವಣ ನಾವು ಮಾಡಿದ್ವಿ, ಅವುಗಳ ಒಳಗೆ ಸಂತಪ್ತ ಲೋಹಗತ ಅಗ್ನಿ ಎಂದದಿ, ಬೆಂಕಿ ಲೋಹದೊಳಗಿರ್ತದೆ. ಹೇಗಿರ್ತದೆ ಅಂತಂದ್ರೆ, ಆ ಬೆಂಕಿ ಪ್ರತ್ಯೇಕವಾಗಿ ಕಾಣಿಸೋದಿಲ್ಲ. ಬೆಂಕಿ ಬೇರೆ, ಲೋಹ ಬೇರೆ ಅಂತ ಯಾರಿಗೂ ಕಾಣಿಸೋದಿಲ್ಲ. ಅದು ಬೆಂಕಿ ಏನು, ಲೋಹ ಏನು, ಎರಡೂ ಒಂದಕ್ಕೊಂದು ಬೆರೆತ್ಕೊಂಡು ಬಿಟ್ಟಿರ್ತದೆ. ಹಾಗೆ ಈ 7 ಧಾತುಗಳ ಒಳಗೆ ಹೊರಗೆ ಪರಮಾತ್ಮ ಇದ್ದಾನೆ. ಪರಮಾತ್ಮನನ್ನ ಆ ಧಾತುಗಳಿಂದ ಪ್ರತ್ಯೇಕವಾಗಿ ಬೇರ್ಪಡಿಸಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಸಪ್ತ ಧಾತುಗಳ ಒಳ ಹೊರಗೆ ಸಂತಪ್ತ ಅಂದ್ರೆ ಚೆನ್ನಾಗಿ ಕಾದದ್ದು ಅಂತ ಲೋಹ, ಅದರೊಳಗಿರುವಂತಹ ಅಗ್ನಿಯಂತೆ ಸಪ್ತ ಸಾಮಗ, 7 ಸಾಮಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮ ಅಲ್ಲಿದ್ದಾನೆ. ಅವನು ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಆನಂದಮಯ, ಮನೋಮಯ ಅನ್ನುವಂಥ ಕೋಶದೊಳಗೆ ಕೂಡ ಇದ್ದಾನೆ. ಲಿಪ್ತನಾಗದೆ ತತ್ತದಾಹ್ವಯ. ಆದರೆ ಇಲ್ಲೆಲ್ಲ ಇದ್ರೂ ಅವನಿಗೆ ಮಾತ್ರ ಯಾವುದೇ ಲೇಪ ಅದರಿಂದ ಇಲ್ಲ, ಅದರ ಅಂಟು ಇಲ್ಲ ಅವನಿಗೆ. ಅದರ ಬಂಧನ, ಅದರಿಂದ ಆಗಬೇಕಾದಂಥ ದುಷ್ಪರಿಣಾಮ, ಸತ್ಪರಿಣಾಮ ಇದೆಲ್ಲ ಜೀವನಿಗೆ. ಪರಮಾತ್ಮನಿಗೆ ಏನಿಲ್ಲ. ತತ್ತದಾಹ್ವಯ, ಅವನು ಎಲ್ಲಿರ್ತಾನೋ ಅದೇ ಹೆಸರು ಅವನಿಗೆ. ಗಡಿಗೆಯಲ್ಲಿದ್ದರೆ ಗಡಿಗೆ ಅಂತ ಹೆಸರು, ಧಾತುವಿನಲ್ಲಿದ್ದರೆ ಧಾತು ಅಂತಾನೆ ಹೆಸರು ಅವನಿಗೆ. ಈ ಅಸ್ಥಿಯಲ್ಲಿರುವಂತಹ ಭಗವಂತನಿಗೆ ಆ ಹೆಸರಿದೆ, ಅವನಿಗೆ ಸ್ಪರ್ಶ ಅಂತ ಹೆಸರಿದೆ, ಅವನಿಗೆ ಮಜ್ಜ ಅಂತ ಹೆಸರಿದೆ. ಅದನ್ನೆಲ್ಲ ಐತರೆಯ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ತತ್ತದಾಹ್ವಯ ಕ್ಲಿಪ್ತ ಭೋಗವ ಕೊಡುತ್ತಾ, ಕ್ಲಿಪ್ತ ಜೀವನಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ. ಏನು ಜೀವನಿಗೆ ಸಿಗಬೇಕೋ ಅದು ಸಿಗ್ತದೆ ಹೊರತು ಸಿಗಬಾರ್ದಾದ್ದು ಜೀವನಿಗೆ ಸಿಗೋದಿಲ್ಲ. ಕೊಡುತ್ತಾ ಸ್ವಪ್ನ ಸುಷುಪ್ತಿ ಜಾಗೃತಿ ಈವ. ಇಲ್ಲಿ ಕನಸನ್ನು ಕೊಡಲಿಕ್ಕೆ ತೈಜಸ ಇದ್ದಾನೆ, ಎಚ್ಚರಿಕೆಯನ್ನು ಕೊಡಲಿಕ್ಕೆ ವಿಶ್ವ ಇದ್ದಾನೆ, ಮತ್ತೆ ನಿದ್ರಾವಸ್ಥೆಯನ್ನು ಕೊಡಲಿಕ್ಕೆ ಪ್ರಾಜ್ಞೆ ಇದ್ದಾನೆ. ಹೀಗೆ ಪರಮಾತ್ಮನೇ 3 ರೂಪಗಳಿಂದ ಈ 3 ಅವಸ್ಥೆಗಳಿಂದ ಜೀವನಿಗೆ ಕೊಡ್ತಾನೆ. ತೀವಿಕೊಂಡಿಹ ವಲ್ಲಿ ಮಜ್ಜ ಕಳೆಯವರದಿ ಅಂಗುಲೀಯ ಪರ್ವದ ಠಾವಿನಲ್ಲಿ 360 ಸ್ಥಳದಿ 1080 ರೂಪವ ಕೋವಿದರು ಪೇಳುವರು ದೇಹದಿ ದೇವತೆಗಳ ಒಡಗೂಡಿ ಕ್ರೀಡಿಸುವನು ರಮಾರಮಣ. ಇದೇ ಶರೀರದಲ್ಲೇ ಕಳೆಯವರದಿ, ಕಳೆಯವರ ಅಂದ್ರೆ ಶರೀರ. ಇಲ್ಲಿ ತೀವಿಕೊಂಡಿಹವು ಅಂದ್ರೆ ಇಲ್ಲಿ ನೆಲೆಗೊಂಡಿವೆ. ಏನ್ ನೆಲೆಗೊಂಡಿವೆ? ಅಲ್ಲಿ ಮಜ್ಜ ಅಂಗುಲಿಯ ಪರ್ವ, ನಮ್ಮ ದೇಹದಲ್ಲಿ ಎಲುಬಿದೆ, ಆ ಎಲುಬಿನ ಒಳಗೆ ಮಜ್ಜ ಇದೆ, ಮತ್ತು ಎಲುಬುಗಳು ಒಂದಕ್ಕೊಂದು ಸೇರಿದಲ್ಲಿ ಕೀಲುಗಳಿವೆ. ಒಟ್ಟು ಈ 3 ಸ್ಥಾನಗಳು, ಎಲುಬುಗಳು ಮತ್ತು ಅದರ ಕೀಲುಗಳು ಮತ್ತು ಎಲುಬಿನೊಳಗಿರುವಂತಹ ಮಜ್ಜ, ಈ 3 ಸ್ಥಳಗಳಲ್ಲಿ ಒಟ್ಟು 360 ಭಗವದ್ ರೂಪಗಳಿವೆ. ಒಂದೊಂದರಲ್ಲಿ 360. ಹೀಗೆ ಆ 360 3ರಿಂದ ಗುಣಿಸಬೇಕು. 360 ಎಲುಬು, ಎಲುಬಿನ ಕೀಲುಗಳು ಮತ್ತು ಮಜ್ಜ, ಈ 3ರಿಂದ ಗುಣಿಸಿದ್ರೆ ಒಟ್ಟು 1080 ರೂಪಗಳು ಆದವು. ಹೀಗೆ 80 ರೂಪಗಳನ್ನು ತಾಳಿ
ಅದೇ ಒಬ್ಬನೇ ಪರಮಾತ್ಮ ಆ ಜೀವನ ಯೋಗಕ್ಷೇಮವನ್ನು ನೋಡ್ಕೋತಾನೆ. ಇಲ್ಲಿ ತೀವಿಕೊಂಡಿಹ ಒಲ್ಲಿ ಅನ್ನೋದ್ರ ಬದಲು ಅಸ್ಥಿ ಅಂತಿದ್ರೆ ಒಳ್ಳೆಯದು. ಹೀಗೆ ಅಸ್ಥಿ, ಮಜ್ಜ ಮತ್ತು ಅಂಗುಲಿಯ ಪರ್ವ. ಅಸ್ಥಿ ಅಂದ್ರೆ ಎಲುಬು, ಮಜ್ಜ ಅಂದ್ರೆ ಬೋನ್ ಮ್ಯಾರೋ, ಅಂಗುಲಿಯ ಪರ್ವ ಅಂದ್ರೆ ಕೀಲುಗಳು. ಹೀಗೆ ಅಲ್ಲಿ ಅನ್ನೋದ್ರ ಬದಲಾಗಿ ಅಸ್ಥಿ ಇದ್ರೆ ಒಳ್ಳೆಯದು ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. 360 ಸ್ಥಳದಿ, ಹೀಗೆ 3 ಸ್ಥಳಗಳಲ್ಲಿ ಅವನಿದ್ದಾನೆ. ಕೋವಿದರು ಪೇಳುವರು, ಜ್ಞಾನಿಗಳು ಒಟ್ಟು 1080 ರೂಪಗಳನ್ನ ಜ್ಞಾನಿಗಳು ತಿಳ್ಕೊಂಡಿದ್ದಾರೆ. ದೇಹದಿ ದೇವತೆಗಳ ಒಡಗೂಡಿ ಕ್ರೀಡಿಸುವನು ರಮಾರಮಣ. ದೇವತೆಗಳೆಲ್ಲ ಕರ್ಕೊಂಡು ಆ ದೇವತೆಗಳ ಸಾಧನೆಯನ್ನು ಮಾಡಿಸ್ತಾನೆ ಮತ್ತು ಜೀವನ ಸಾಧನೆಯನ್ನು ಮಾಡಿಸ್ತಾನೆ ಪರಮಾತ್ಮ. ಕೀಟ ಪೇಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತು ಖೇಟ ರೂಪವ ನೈದಿ ಆಡುವ ತೆರದಿ ಭಕುತಿಯಲ್ಲಿ ಕೈಟಭಾರಿಯ ಧ್ಯಾನದಿಂದ ವಾಟವಿಯ ನತಿ ಶೀಘ್ರದಿಂದಲೇ ದಾಟಿ ಸಾರೂಪ್ಯವನು ಐದುವರಲ್ಪ ಜೀವಿಗಳು. ಒಂದು ದೃಷ್ಟಾಂತ ಕೊಡ್ತಾರೆ ಇದರಲ್ಲಿ. ಈ ಹಳ್ಳಿ ಮನೆಗಳಲ್ಲಿ ಎಲ್ಲಾದ್ರೂ ನೀವು ನೋಡಿರ್ಬೋದು, ನನಗೇನು ನೋಡಿದ್ದು ನೆನಪಿಲ್ಲ, ನಿಮಗೂ ನೆನಪಿರಬಹುದು. ಕಣಜ ಅಂತ ಕರೀತಾರೆ. ಆ ಕಣಜ ಅಥವಾ ಕಣಜಿಗ ಅಂತ ಹುಳ, ಅಥವಾ ಅದನ್ನ ಸಂಸ್ಕೃತದಲ್ಲಿ ಪೇಶಸ್ಕಾರಿ ಅಂತ ಕರೀತಾರೆ. ಅದು ಏನ್ ಮಾಡ್ತದೆ ಅಂದ್ರೆ ಒಂದ್ ಥರದ ಕೀಟವನ್ನ ತಂದು ತನ್ನ ಮನೆಯಲ್ಲಿ ಬಂಧನದಲ್ಲಿ ಇಡ್ತದೆ. ಒಂದು ಮಣ್ಣಿನ ಗೂಡನ್ನು ತಯಾರು ಮಾಡಿ ಅದರೊಳಗೆ ಆ ಕೀಟವನ್ನ ಬಂಧಿತವನ್ನಾಗಿ ಮಾಡ್ತದೆ. ಮುಂದೆ ಏನ್ ಮಾಡ್ತದೆ ಅಂದ್ರೆ ಅದಕ್ಕೆ ಅದರ ಆ ಒಳಗಿನ ಕೀಟಕ್ಕೆ ಹೊರಗೆ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಈ ಪೇಶಸ್ಕಾರಿ ಅಥವಾ ಕಣಜ ಹೊರಗಿಂದ ಸಣ್ಣ ಸಣ್ಣ ಹುಳಗಳನ್ನ, ಕ್ರಿಮಿ ಕೀಟಗಳನ್ನ ತಂದು ಇದಕ್ಕೆ ತಿನ್ನಿಸ್ತದೆ. ಮತ್ತು ಅದು ಹೊರಗೆ ಬರಬಾರ್ದು ಯಾವತ್ತೂ ಕೂಡ ಅನ್ನೋ ಥರ ಬಹಳ ಎಚ್ಚರಿಕೆಯಿಂದ ಇರ್ತದೆ. ಅದರ ತಲೆ ಮೇಲೆ ಕುಕ್ಕುತ್ತಿರ್ತದಂತೆ. ಅಂದ್ರೆ ಅದು ಹೆದರಿ ತನ್ನ ಅಧೀನದಲ್ಲಿರಬೇಕು ಅಂತ ಹೇಳಿ. ಹೀಗೆ ಆ ಬಂಧಿತವಾದ ಕೀಟಕ್ಕೆ ಕಣಜದ ಮೇಲೆ ಬಹಳ ಕೋಪ ಅಂತೆ. ನನ್ನನ್ನು ಹೀಗೆ ಬಂಧಿಸಿಟ್ಟು ಬಿಟ್ಟಿದೆಯಲ್ಲ ಅಂತ ಸಿಟ್ಟು. ಆದರೆ ಕಾಲಕ್ಕೆ ಆಹಾರ ತಂದು ಕೊಡ್ತಿದೆಯಲ್ಲ, ಅದರಿಂದ ಅವ್ರು ಸ್ವಲ್ಪ ಸಂತೋಷವೂ ಇದೆ. ಹೀಗೆ ಆ ಕಣಜದ ಹುಳ ಯಾವಾಗ ಬರ್ತದೆ ನನ್ನ ಹತ್ರ, ಬಂದು ಯಾವಾಗ ಆಹಾರ ಕೊಡ್ತದೆ ಅಂತ ಕಾಯ್ತಾ ಇರ್ತದಂತೆ. ಹೀಗೆ ಸದಾ ಅದಕ್ಕೆ ಅದರದೇ ಧ್ಯಾನ. ಹೀಗೆ ಸತತ ಚಿಂತನೆಯ ಫಲವಾಗಿ ಕಾಲ ಪಕ್ವ ಆದಾಗ, ಆ ಕೀಟಕ್ಕೊಂದು ಆಯುಷ್ಯ ಅಂತ ಇರ್ತದಲ್ಲ, ಆಯುಷ್ಯ ಪಕ್ವ ಆದಾಗ ಆ ಕೀಟಕ್ಕೂ ಕೂಡ ರೆಕ್ಕೆ ಬಂದ್ಬಿಡ್ತದೆ. ರೆಕ್ಕೆ ಬಂದು ಹಾರುವ ಕೀಟ ರೂಪದಿಂದ ಅದು ಬದಲಾಗಿ ಆ ಗೂಡನ್ನು ಒಡ್ಕೊಂಡು ಹೋಗಿಬಿಡ್ತದೆ. ಈ ದೃಷ್ಟಾಂತವನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಕಣಜದ ಸ್ಥಾನದಲ್ಲಿ ಪರಮಾತ್ಮ ಇದ್ದಾನೆ, ಕೀಟದ ಸ್ಥಾನದಲ್ಲಿ ಜೀವ ಇದ್ದಾನೆ. ಈ ಕೀಟವನ್ನ ಪರಮಾತ್ಮ ಈ ಶರೀರದ ಒಳಗೆ ಇಟ್ಟುಬಿಟ್ಟಿದ್ದಾನೆ. ಇದಕ್ಕೆ ಹೊರಗೆ ಕೊಡ್ಲಿಕ್ಕೆ ಆಗ್ತಿಲ್ಲ. ಸ್ವರೂಪ ದೇಹದ ಹೊರಗೆ ಲಿಂಗ ದೇಹ, ಅನಿರುದ್ಧ ದೇಹ, ಬಾಹ್ಯ ದೇಹ ಅಂತ 3 ದೇಹಗಳಿವೆ. ಇವು ಆ ಜೀವ ಅನ್ನುವಂಥ ಕೀಟವನ್ನು ಹೊರಗೆ ಬರ್ಲಿಕ್ಕೆ ಆಗದಂತೆ ಬಂಧಿಸಿಟ್ಟಿವೆ. ಮೇಲೆ ಮೇಲೆ ಪರಮಾತ್ಮ ಈ ಜೀವನಿಗೆ ಸ್ವಲ್ಪ ಸ್ವಲ್ಪ ದುಃಖಗಳನ್ನು ಕೊಡ್ತಿರ್ತಾನೆ. ದುಃಖ ಕೊಡ್ತಾನಲ್ಲ ಅಂತ ಜೀವನಿಗೆ ಸಂಕಟ, ಆದ್ರೆ ನಡು ಸುಖನೂ ಕೊಡ್ತಿರ್ತಾನಲ್ಲ, ಹಾಗಾಗಿ ಸ್ವಲ್ಪ ಸಂತೋಷನೂ ಪಡ್ತಿರ್ತಾನೆ. ಅವನಿಗೆ ಆ ಸುಖ ದುಃಖಗಳಿಗೆ ಕಾರಣೀಭೂತನ ಅಂತ ಪರಮಾತ್ಮನ ಬಗ್ಗೆ ಒಂದು ಎಚ್ಚರ. ಯಾಕೆ ಹೀಗೆ ಪರಮಾತ್ಮ ಮಾಡ್ತಿದ್ದಾನೆ ಅಂತ ಸ್ವಲ್ಪ ಅಸಮಾಧಾನ. ಅಂತೂ ಆ ಪರಮಾತ್ಮನನ್ನ ಮೇಲಿಂದ ಮೇಲೆ ಅವನ ಚಿಂತನೆ ಮಾಡ್ತಾನೆ ಇರ್ತಾನೆ. ಚಿಂತನೆ ಮಾಡಿ 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 ಕೊನೆಗೆ ಆ ಜೀವನ ಆಯುಷ್ಯ ಪಕ್ವಾದಾಗ ಅವನು ತಾನೂ ಕೂಡ ಪರಮಾತ್ಮನಂತೆ ಜ್ಞಾನಾನಂದ ಸ್ವರೂಪ ಅಂತ ತನ್ನ ಸ್ವರೂಪವನ್ನು ಪಡ್ಕೊಳ್ತಾನೆ. ಕೀಟ, ಈ ಕೀಟದ ಉದಾಹರಣೆ ಏನಿದೆ, ಇದು ಎಲ್ಲ ಕೀಟಗಳ ಜೀವನದಲ್ಲಿ ಕೂಡ ಹಾಗೆ ಆಗ್ತದೆ. ಬಹುತೇಕ ಕೀಟಗಳೆಲ್ಲ ಅದರಲ್ಲೂ ವಿಶೇಷವಾಗಿ ಶೀತ ರಕ್ತದ ಪ್ರಾಣಿಗಳು, ತಂಪಾದಂಥ ರಕ್ತದ ಪ್ರಾಣಿಗಳಿಗೆಲ್ಲ ಮೊದಲು ಕೀಟ ಆಗಿರ್ತವೆ. ಹುಟ್ಟುತ್ತಾವಕ್ಕೆ ರೆಕ್ಕೆ ಇರೋದಿಲ್ಲ. ಅದಕ್ಕೊಂದು ಜೀವನ ಇದೆ, 30 ದಿವಸ 45 ದಿವಸ ಹೀಗೆಲ್ಲ. ಒಂದು 35 ದಿವಸ ಅದಕ್ಕೆ ರೆಕ್ಕೆ ಇರೋದಿಲ್ಲ. ಮುಂದೆ ಕೆಲವು ಕಾಲ ಆದ್ಮೇಲೆ ರೆಕ್ಕೆ ಬಂದು ಅದು ಹೊರಗೋಗಿಬಿಡ್ತದೆ. ರೇಷ್ಮೆ ಹುಳನೂ ಕೂಡ ಹೀಗೇನೆ. ಕೆಲವು ಕೀಟಗಳು ತಮ್ಮನ್ನು ತಾವೇ ಬಂಧಿಸ್ಕೋತವೆ, ಇನ್ನು ಕೆಲವು ಕೀಟಗಳು ಬೇರೆಯವರ ಕಡೆ ಬಂಧಿತಾಗ್ತವೆ. ಇಷ್ಟೇ ವ್ಯತ್ಯಾಸ. ಅಂತೂ ಕೀಟಗಳ ಪ್ರಪಂಚದಲ್ಲಿ ಇಂಥ ಒಂದು ವಿಚಿತ್ರವಾದ ಸಂಗತಿ ಇದೆ. ಕೀಟಗಳು ನಾವು ಹೇಗೆ ದನಗಳನ್ನ, ಎಮ್ಮೆಗಳನ್ನ, ಆಕಳಗಳನ್ನ ತಂದು ಬಂಧಿಸಿ ಅವಕ್ಕೆ 4 ಹೊಡೆದು ನಮ್ಮ ಅಧೀನದಲ್ಲಿ ಇಟ್ಕೊಂಡು ಬೇಕಾದಾಗ ಆಹಾರ ಹಾಕ್ತೀವಲ್ಲ, ಮತ್ತು ಅವುಗಳ ಕಡೆಯಿಂದ ಏನೋ ಉಪಯೋಗ ಪಡ್ಕೋತೀವಲ್ಲ, ಹಾಗೆ ಕೆಲವು ಬಲಿಷ್ಠಗಳಾದ ಕೀಟಗಳು ದುರ್ಬಲ ಕೀಟಗಳನ್ನು ತಮ್ಮಲ್ಲಿ ಬಂದಿಯನ್ನಾಗಿ ಮಾಡಿಕೊಂಡು ಅವುಗಳ ಮೂಲಕ ಉಪಯೋಗ ಪಡ್ಕೊಳ್ತವೆ, ಆಹಾರ ತಿಂತವೆ, ಮತ್ತು ಅವುಗಳ ಮೈಯಿಂದ ಒಸರುವಂತಹ ಒಂದು ರೀತಿಯಾದ ದ್ರವವನ್ನ ಇವು ನೆಕ್ಕಿ ಹಾಲಿನಂತೆ, ಹೈನುಗಾರಿಕೆ ಅಂತದ್ದು. ಇದೆಲ್ಲ ಕ್ರಿಮಿಕೀಟಗಳು, ಇರುವೆಗಳು
ಇವುಗಳ ಪ್ರಪಂಚದಲ್ಲಿ ಇದೊಂದು ಸಾಮಾನ್ಯ ಸಂಗತಿ. ಕೀಟ ಪೇಶಸ್ಕಾರಿ ನೆನವಿಲಿ, ಪೇಶಸ್ಕಾರಿ ಅಂದ್ರೆ ಕಣಜಗಳು ಅಂತ ತಿಳ್ಕೊಳ್ಬಹುದು. ಅದರ ನೆನಪಿನಲ್ಲಿ ಕೀಟ ಭಾವವ ತೊರೆದು, ಸ್ವಲ್ಪ ದಿವಸ ಕೀಟ ಆಗಿ ಉಳಿದಿರ್ತದೆ, ಮುಂದೆ ಅದನ್ನು ತೊರೆದು, ಆ ಕೀಟ ಸ್ವರೂಪವನ್ನು ತೊರೆದು ತದ್ವತು ಖೇಟ ರೂಪವನ್ನೈರಿ, ಆ ಕಣಜದಂತೆ ತಾನೂ ಕೂಡ ಖೇಟ ಅಂದ್ರೆ ಆಕಾಶದಲ್ಲಿ ಸಂಚಾರ ಮಾಡುವಂತ ರೂಪ, ಅಂದ್ರೆ ಅದಕ್ಕೆ ರೆಕ್ಕೆ ಬಂದಾಗಲೇ ಆಕಾಶದಲ್ಲಿ ಸಂಚಾರ, ಅಂತ ರೂಪವನ್ನು ತಾಳಿ ಆಡುವ ತೆರದಿ. ಮುಂದೆ ರೆಕ್ಕೆ ಬಂದ್ಮೇಲೆ ಅದಕ್ಕೆ ಯಾರ್ದು ಬಂಧನ ಇಲ್ಲ, ಅದು ವಿಹಾರ ಮಾಡ್ತಾ ಹೋಗ್ತದೆ. ಅದರಂತೆ ಭಕುತಿಯಲ್ಲಿ ಕೈಟಭಾರಿಯ ಧ್ಯಾನದಿಂದ, ಭಕ್ತಿಯಿಂದ ಕೈಟಭಾರಿಯಾದಂತಹ ಪರಮಾತ್ಮನನ್ನ, ಮಧು ಕೈಟಭನ್ನು ನಾಶ ಮಾಡಿದಂತಹ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಇರ್ತಾನೆ ಈ ಜೀವ. ಅವನು ಭವಾಟವಿಯನು ಅತಿ ಶೀಘ್ರದಿಂದ ದಾಟಿ, ಸಂಸಾರ ಅನ್ನುವಂಥ ಸಾಗರವನ್ನ ಅತ್ಯಂತ ಶೀಘ್ರವಾಗಿ ಆತ ದಾಟಿ ಬಿಡ್ತಾನೆ. ದಾಟಿ ಆ ಪರಮಾತ್ಮನ ಸಾರೂಪ್ಯವನ್ನು ಒಂದು ದಿವಸ ಪಡ್ಕೋತಾನೆ. ಪರಮಾತ್ಮನಂತೆ ಅವನು ಕೂಡ ಜ್ಞಾನಾನಂದಮಯವಾದಂಥ ಮತ್ತೆ ಎಂದೂ ಸಾವಿಲ್ಲದಂಥ ಶರೀರವನ್ನು ಪಡ್ಕೋತಾನೆ. ಅದು ಆ ಜೀವನದ ಗುರಿ. ದಾಟಿ ಸಾರೂಪ್ಯವನ್ನು ಐದುವರು ಅಲ್ಪಜೀವಿಗಳು. ಇದು ಭಾಗವತದಲ್ಲಿ ಬಂದ ಮಾತು. ಕೀಟ ಪೇಶಸ್ಕೃತ ವೃದ್ಧ ಕುಡ್ಯೇಯಾಂತ ಮನುಸ್ವರನ್ ಸಂಭ್ರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ ಏವಂ ಹರೌ ಭಗವತಿ ಮಾಯಾ ಮನುಜ ಈಶ್ವರೇ ವೈರೇಣ ಧೂತ ಪಾಪ್ಮಾನಃ ತಮಾಪು ರಣುಚಿಂತಯ ಅಂತ ಭಾಗವತದ 7ನೇ ಸ್ಕಂದದಲ್ಲಿ ಬಂದಿರುವಂಥದ್ದು. ಅದನ್ನೇ ದಾಸರು ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಈ ಪರಿಯ ದೇಹದಳು ಭಗವದ್ರೂಪಗಳ ಮರೆಯದಲ್ಲಿ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ ಭಕುತರನು ಗೋಪತಿ ಜಗನ್ನಾಥ ವಿಠಲ ಸಮೀಪಕನು ತಾನಾಗಿ ಸಂತತ ಸಾಪರೋಕ್ಷೀಯ ಮಾಡಿ ಪೊರೆವನು ಎಲ್ಲ ಕಾಲದಲ್ಲಿ. ಈ ಸಂಧಿಯ ಫಲಶ್ರುತಿ ಏನಂದ್ರೆ, ದೇಹದಲ್ಲಿ ಯಾವ್ಯಾವ ರೂಪದಿಂದ ಪರಮಾತ್ಮ ಇದ್ದಾನೆ ಅಂತನ್ನೋದನ್ನ ಇವನು ತಿಳ್ಕೋಬೇಕು. ಜೀವ ಸರಿಯಾಗಿ ತಿಳ್ಕೊಂಡು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನನ್ನು ಧ್ಯಾನ ಮಾಡಬೇಕು. ಭಗವದ್ ರೂಪಗಳ ಮರೆಯದಲ್ಲಿ ಮನದಿ ಪದೇ ಪದೇ ಭಕುತಿಯಲ್ಲಿ ಸ್ಮರಿಸುತ್ತಲಿಪ್ಪ. ಯಾವ ಭಕ್ತರು ಆ ಪರಮಾತ್ಮನ ಸ್ವರೂಪವನ್ನು ತಿಳ್ಕೊಂಡು ಆತನನ್ನು ಧ್ಯಾನ ಮಾಡ್ತಾರೋ ಅವರನ್ನ ಪರಮಾತ್ಮ ಗೋಪತಿಯಾದಂಥ ಜಗನ್ನಾಥ ವಿಠಲ, ಗೋಪಾಲಕನಾದಂಥ ಜಗನ್ನಾಥ ವಿಠಲ ಅವರ ಸಮೀಪ, ಆ ಜೀವರ ಸಮೀಪಕ್ಕೆ ತಾನಿರ್ತಾನೆ ಅಥವಾ ತನ್ನ ಸಮೀಪಕ್ಕೆ ಅವರನ್ನು ಎಳ್ಕೋತಾನೆ. ಕರೆದುಕೊಂಡು ಸಂತತ ಸಾಪರೋಕ್ಷೀಯ ಮಾಡಿ ಪೊರೆವನು, ಅವರಿಗೆ ಕೂಡಲೇ ತನ್ನ ಜ್ಞಾನ ಬರುವಂತೆ ಮಾಡ್ತಾನೆ. ಜ್ಞಾನ ಬರುವಂತೆ ಮಾಡಿ ಅವರನ್ನು ರಕ್ಷಣೆ ಮಾಡ್ತಾನೆ ಎಲ್ಲ ಕಾಲದಲ್ಲಿ. ಹೀಗೆ ಉದಾತ್ತ ಅನುದಾತ್ತ ಸಂಧಿ ಅಂತ ಕರೀತಾರೆ, ವರ್ಣ ಪ್ರಕ್ರಿಯಾ ಸಂಧಿ ಅಂತ ಕರೀತಾರೆ. ಅದರ ಶ್ರವಣ ಈ ಹರಿಕಥಾಮೃತಸಾರದ ಈ 31ನೇ ಪದ್ಯದೊಂದಿಗೆ ಅಥವಾ 277ನೇ ಪದ್ಯದೊಂದಿಗೆ ಸಮಾಪ್ತಿಯನ್ನು ಕಂಡಿದೆ.